ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 542ನೇ ಕಂತಿಗೆ ನಿಮಗೆ ಸ್ವಾಗತ. ಈ ನವೆಂಬರ್ 26 ಸಂವಿಧಾನ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವಾಸಿಗಳನ್ನು ಉದ್ದೇಶಿಸಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಅದರಲ್ಲಿ ಹಲವಾರು ಅಂಶಗಳಿದ್ದಾವೆ. ಅದೆಲ್ಲಕ್ಕಿಂತ ಮುಖ್ಯವಾದ ಅಂಶ ಅವರು ಜನರ ಮುಂದಿಟ್ಟಿರೋದೇನಪ್ಪ ಅಂದರೆ, ಈ ಕರ್ತವ್ಯ ಕಾಲದಲ್ಲಿ ಈ ದೇಶದ ಪ್ರತಿಯೊಬ್ಬರೂ ಕೂಡ ಹಕ್ಕುಗಳಿಗಿಂತ ಜಾಸ್ತಿ ತಮ್ಮ ಕರ್ತವ್ಯವನ್ನು ಮಾಡಬೇಕು. ಆ ಮೂಲಕ ಈ ದೇಶವನ್ನು ಮತ್ತಷ್ಟು ಸಂಪನ್ನವನ್ನಾಗಿ ಮಾಡಬೇಕು. ನಮಗಿರುವ ಗುಲಾಮಿ ಮನಸ್ಥಿತಿಯೆಲ್ಲ ತೊರೆದು ಈಗಾಗಲೇ ಅವರು ಮೆಕಾಲೆಯ ಗುಲಾಮಿ ಮನಸ್ಥಿತಿಯಿಂದ ಹೊರಗೆ ಬಂದು ನಾವು 2035 ವೇಳೆಗೆ ದೇಸಿ ಆಗಬೇಕು ಅಂತೆಲ್ಲ ಕರೆ ಕೊಟ್ಟಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ಆ ಪತ್ರವನ್ನು ನೀವು ನೋಡಿದ್ರೆ, ಆ ಪತ್ರ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಆ ಪತ್ರದಲ್ಲಿ 2-3 ಅಂಶಗಳನ್ನು ತುಂಬ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಮೊದಲನೇದು, ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇರೆಯದೇ ಆದಂಥ ಒಂದು ನಿರ್ವಚನವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ಆಶಯಗಳಿಗೆ ಬೇರೆಯದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಪ್ರಧಾನವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಪ್ರಮುಖವಾದಂಥ ಅಂಶಗಳೇನಪ್ಪ ಅಂತಂದರೆ, ಸುಮಾರು 3,000 ವರ್ಷಗಳ ಈ ದೇಶದ ನಾಗರಿಕತೆಯಲ್ಲಿ ಪ್ರಧಾನವಾಗಿ ಈ ದೇಶದ ದಲಿತ ದಮನಿತ ಜನ ತಮ್ಮ ಕರ್ತವ್ಯವನ್ನು ಮಾತ್ರ ಮಾಡಬೇಕು, ಹಕ್ಕುಗಳನ್ನು ಕೇಳಬಾರದು ಅನ್ನುವಂತಹ ಒಂದು ಬ್ರಾಹ್ಮಣೀಯ ಮನುಸ್ಮೃತಿ ಏನಿದೆ, ಅದರ ಆಧಾರದಲ್ಲೇ ಈ ಸಮಾಜ ನಡ್ಕೊಂಡು ಬಂದದ್ದು. ಈ ಸಮಾಜದ ನೇಮ ನಿಯಮ, ಕಾನೂನು, ಸಂಪ್ರದಾಯ ಇವೆಲ್ಲವೂ ಕೂಡ ಜಾತಿಯೇ ಆಗಿತ್ತು. ಜಾತಿಯ ಶ್ರೇಣೀಕರಣ, ಅದರಿಂದಾಗಿ ಹಕ್ಕುಗಳ ನಿರಾಕರಣೆ, ವಿಶೇಷವಾಗಿ ಈ ದೇಶದ ಅಸ್ಪೃಶ್ಯರು ಮತ್ತು ಶೂದ್ರರಿಗೆ ಹಾಗೂ ಎಲ್ಲ ಮಹಿಳೆಯರಿಗೆ, ಈ ದೇಶದ ಭೂಸರರು ಎಂದು ಕರೆದುಕೊಳ್ಳಲ್ಪಡುವಂತಹ ಪುರುಷರು ಮಾತ್ರ ಎಲ್ಲ ಹಕ್ಕುಗಳಿಗೆ ಬಾಧ್ಯಸ್ಥರು. ಉಳಿದವರು ಅವರ ಪೂರ್ವಜನ್ಮದ ಪಾಪಕರ್ಮದ ಕಾರಣಗಳಿಗಾಗಿ ಈ ಜನ್ಮದಲ್ಲಿ ಹೆಣ್ಣಾಗಿಯೋ ಶೂದ್ರರಾಗಿಯೋ ಅಸ್ಪೃಶ್ಯರಾಗಿಯೋ ಹುಟ್ಟಿರುತ್ತಾರೆ. ಅವರು ಈ ಜನ್ಮದಲ್ಲಿ ತಮ್ಮ ಸ್ವಧರ್ಮದಲ್ಲಿ, ಅಂದರೆ ಮೇಲ್ಜಾತಿಗಳಿಗೆ ಬೇಕಾಗಿರುವ ಕೈಂಕರ್ಯಗಳನ್ನು ಮಾಡುತ್ತಾ ಹಲವಾರು ಜನ್ಮಗಳನ್ನು ಎತ್ತಿದ್ರೆ ಆ ಪಾಪ ನಿವಾರಣೆಯಾಗಿ ಅವರು ಮನುಷ್ಯರಾಗ್ತಾರೆ ಎನ್ನುವಂತಹ ಪ್ರಧಾನವಾಗಿ ಕರ್ತವ್ಯವನ್ನು ಬೋಧನೆ ಮಾಡ್ತಾ ಹಕ್ಕುಗಳನ್ನು ನಿರಾಕರಣೆ ಮಾಡುವಂತಹ ಮನುಸ್ಮೃತಿಯ ಆಧಾರದಲ್ಲಿ ಈ ದೇಶ ಇತ್ತು. ನಮ್ಮ ಸ್ವಾತಂತ್ರ್ಯ ಚಳವಳಿ ಮತ್ತು ಸಂವಿಧಾನದ ಅತಿದೊಡ್ಡ ಧಾತುವೆ ಏನಪ್ಪ ಅಂತಂದರೆ, ಕರ್ತವ್ಯವಲ್ಲ. ಈ ದೇಶದ ದಲಿತರಿಗೆ ಪ್ರಧಾನವಾಗಿ ಬೇಕಾಗಿರುವುದು, ಅಸ್ಪೃಶ್ಯರಿಗೆ, ಮಹಿಳೆಯರಿಗೆ, ದಮನಿತ ದಲಿತರಿಗೆ ಹಕ್ಕುಗಳನ್ನು ಖಾತ್ರಿ ಮಾಡಿಕೊಡ್ತು. ಈ ದೇಶ ಅಂತ ಮಾತ್ರ ಅಲ್ಲ, ಎಲ್ಲ ದೇಶದ ಪ್ರಜಾತಂತ್ರಗಳು ಕೂಡ ಪ್ರಧಾನವಾಗಿ ಹೇಳುವಂಥದ್ದು ಆ ದೇಶದ ಜನರಿರುವ ಹಕ್ಕುಗಳು ಹಾಗೂ ಆ ದೇಶದ ಸರ್ಕಾರ ನಡೆಯುವ ರೀತಿ. ನಿನ್ನೆಯೂ ಕೂಡ ನಾವು ನಮ್ಮ ದೇಶದ ಸಂವಿಧಾನದ ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ನವೆಂಬರ್ 26 ದಿನದಂದು ಮಾತಾಡ್ತಿರ್ಬೇಕಾದ್ರೆ, ಸಂವಿಧಾನ ಬರೆದಿದ್ಯಾರು ಅನ್ನೋ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರ ಒತ್ತು ಯಾವುದ್ರ ಬಗ್ಗೆ ಇತ್ತು ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತಾವು ಅದನ್ನು ಗಮನಿಸಿರ್ತೀರಿ. ಅಂದರೆ ಈ ದೇಶದಲ್ಲಿ ಹಕ್ಕುಗಳು ನಿರಾಕರಣೆ ಆದಂಥ ಜನರಿಗೆ ಸಾವಿರಾರು ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಹಕ್ಕುಗಳನ್ನು ಕೊಟ್ಟು ಕೇವಲ 20-75 ವರ್ಷಗಳೂ ಆಗಿಲ್ಲ. ಆಯಾ ಸಮುದಾಯಗಳಲ್ಲಿ ಒಂದು ಅತಿ ಸಣ್ಣ ವರ್ಗಕ್ಕೆ ಮಾತ್ರ ಆ ಹಕ್ಕುಗಳು ಸಿಕ್ಕಿ ಒಂದು ಸ್ವಲ್ಪ ಮೇಲ್ಚಲನೆ ಪಡ್ಕೊಂಡಿದ್ದಾರೆ. ಉಳಿದಂತೆ ಬಹುಸಂಖ್ಯಾತ ಸಮುದಾಯ ಇನ್ನೂ ಯಾವುದೇ ಬಗೆಯ ಹಕ್ಕುಗಳು ಇಲ್ಲದಂತೆಯೇ ಬದುಕುವುದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಯಾರು ಬ್ರಾಹ್ಮಣಶಾಹಿ ಬಂಡವಾಳಶಾಹಿಗಳು ಅಧಿಪತ್ಯದಲ್ಲಿದ್ದಾರೆ ಅವರಿಗೆ ಕರ್ತವ್ಯವನ್ನು ಮಾಡ್ತಾನೆ ಬದುಕು ಸವಿಸ್ತಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದಾಗೆ ಹಕ್ಕುಗಳೆಲ್ಲ ಕರ್ತವ್ಯ ಪಾಲಿಸಬೇಕು ಅಂತ ಯಾತಕ್ಕೆ ಹೇಳ್ತಿದ್ದಾರೆ ನರೇಂದ್ರ ಮೋದಿಯವರು? ಯಾತಕ್ಕೆ ನಮ್ಮ ಸಂವಿಧಾನದಲ್ಲಿ ಹಕ್ಕುಗಳ ಬಗ್ಗೆ ಇರುವ ಒತ್ತನ್ನು ನಿರಾಕರಿಸ್ತಿದ್ದಾರೆ? ಇದನ್ನು ಅವರು 3 ವರ್ಷದಿಂದಲೇ ಶುರು ಮಾಡಿದ್ರು. ಇದು ಕರ್ತವ್ಯ ಕಾಲ. ಕರ್ತವ್ಯ ಕಾಲದಲ್ಲಿ ಪ್ರಜೆಗಳು ಹೋರಾಟ, ಆಗ್ರಹ ಇವುಗಳನ್ನೆಲ್ಲ ಬಿಟ್ಟು ದೇಶವನ್ನು ಕಟ್ಟಬೇಕು, ನಮ್ಮ ದೇಶವನ್ನು ಎಷ್ಟು ಬೃಹತ್ತನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಬಂದರು. ಅವರ ಪ್ರಕಾರ ದೇಶ ಅಂದರೆ ಅದಾನಿ ಮತ್ತು ಅಂಬಾನಿಗಳು, ಅವರು ಗಟ್ಟಿಯಾದಷ್ಟು ಕೂಡ ಈ ದೇಶ ಗಟ್ಟಿಯಾಗುತ್ತೆ ಎನ್ನುವಂಥ ಒಂದು ಸರಳ ಸಮೀಕರಣದಲ್ಲಿದ್ದಾರೆ ಅವರು. ಉಳಿದಂತೆ ಈ ದೇಶದ ಬಹುಪಾಲು ಜನ ಅವರೇ ಬಜೆಟ್ಗಳನ್ನ ಮಂಡನೆ ಮಾಡಬೇಕಾದ್ರೆ ಒಪ್ಕೊಳ್ಳೋ ಥರ ಈ ದೇಶದಲ್ಲಿ ಅಪಾರವಾದಂಥ ನಿರುದ್ಯೋಗ ಇದೆ, ಬಡತನ ಇದೆ. ಈ ದೇಶದ ಜನ ಕರ್ತವ್ಯ ಕಾಲದಲ್ಲಿ ಸಂಪನ್ನರಾಗಿಲ್ಲ. ಅಮೃತ ಕಾಲದಲ್ಲಿ ಅಮೃತದ ಒಂದು ತೊಟ್ಟು ಕೂಡ ಈ ದೇಶದ 90% ಜನರಿಗೆ ಸಿಕ್ಕಿಲ್ಲ. ಹೀಗಾಗಿ ಅಸಮಾನತೆ ಮತ್ತು ಬಡತನ ಕಳೆದ 30-40 ವರ್ಷಗಳಿಗಿಂತಲೂ ಹೆಚ್ಚಿಗೆ ಆಗ್ತಿದೆ ಅಂತಂದ್ಬಿಟ್ಟು ಜಗತ್ತಿನಾದ್ಯಂತ ಎಲ್ಲ ವರದಿಗಳು ಕೂಡ ಹೇಳ್ತಾ ಇದ್ದಾವೆ. ಈ ಸರ್ಕಾರದ ವರದಿನೂ ಕೂಡ ಹೇಳುತ್ತೆ. ಆ ಥರ ವರದಿ ಕಟ್ಟೋರನ್ನ ಇವರು ಸಸ್ಪೆಂಡ್ ಮಾಡ್ತಾರೆ. ಅಂದರೆ
ಈ ಕಾಲಘಟ್ಟದಲ್ಲಿ ಮತ್ತೆ ಹಕ್ಕುಗಳನ್ನು ಅಲ್ಲ ಕರ್ತವ್ಯ ಅಂತ ಯಾಕೆ ಹೇಳ್ತಿದ್ದಾರೆ? ಈ ವಿಷಯ ಇನ್ನೂ ಯಾತಕ್ಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತಂದರೆ, ನಮ್ಮ ಸಂವಿಧಾನ ಜನರಿಗೆ ಹಕ್ಕುಗಳನ್ನು ಕೊಡುತ್ತೆ, ಸರ್ಕಾರಕ್ಕೆ ಕರ್ತವ್ಯಗಳನ್ನು ನಿರ್ದಿಷ್ಟವಾಗಿ ಬೋಧಿಸುತ್ತೆ. ಇವರು ಉಲ್ಟಾ ಸರ್ಕಾರಕ್ಕೆ ಹಕ್ಕುಗಳಿದೆ, ಜನರು ಬರೀ ಕರ್ತವ್ಯ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸಂವಿಧಾನದ ನಿರ್ದೇಶನವೇ ಏನು ಹೇಳುತ್ತೆ? ಅಧಿಕಾರಕ್ಕೆ ಬರುವಂತಹ ಸರ್ಕಾರ ಸಾಧ್ಯವಾದಷ್ಟು ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಎಲ್ಲ ಸಮುದಾಯಗಳಿಗೂ ಕೂಡ ಹಂಚುವಂತಹ ನೀತಿಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹೇಳುತ್ತೆ. ಸರ್ಕಾರಕ್ಕೆ ಆ ಕರ್ತವ್ಯವನ್ನು ಹೇಳುತ್ತದು. ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು, ಜಾತಿ ಧರ್ಮ ಇವುಗಳನ್ನು ಇಲ್ಲದೆ ಈ ದೇಶವನ್ನು ಎಲ್ಲರಿಗೂ ಸೇರಿದ್ದು ಅನ್ನೋ ರೀತಿ ಬೆಳೆಸಬೇಕು ಅಂತ ಅಂದ್ಬಿಟ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹೇಳುತ್ತೆ. ಹಾಗೂ ಜನರಿಗೆ ಸರ್ಕಾರದಿಂದಾಗಲಿ ಸಮಾಜದಿಂದಾಗಲಿ ಸಮಾನವಾಗಿ ಬದುಕುವ, ಜೀವಿಸುವ, ಸಂಘಟಿಸುವ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಘನತೆಯಿಂದ ಬದುಕುವ ಹಕ್ಕನ್ನು ಯಾರೂ ನಿರಾಕರಿಸೋಕ್ಕೆ ಬರುವುದಿಲ್ಲ ಅಂತ ಜನರಿಗೆ ಹಕ್ಕುಗಳನ್ನು ಕೊಡುತ್ತೆ. ಆ ಹಕ್ಕುಗಳನ್ನು ರಕ್ಷಿಸಬೇಕು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಕರ್ತವ್ಯವನ್ನು ಬೋಧಿಸುತ್ತೆ. ಕಳೆದ 15 ವರ್ಷದಲ್ಲಿ, ಇದು ಕಾಂಗ್ರೆಸ್ ಕಾಲದಲ್ಲೂ ಶುರುವಾಯಿತು, ಆದರೆ ಕಳೆದ 15 ವರ್ಷದಲ್ಲಿ ವಿಶೇಷವಾಗಿ ಸರ್ಕಾರ ತನಗೆ ಸಂವಿಧಾನ ಕೊಟ್ಟಂಥ ಎಲ್ಲ ಕರ್ತವ್ಯಗಳನ್ನು ನಿರಾಕರಿಸಿ ಜನರ ಹಕ್ಕುಗಳನ್ನು ಸಂಪೂರ್ಣವಾಗಿ ಹರಣ ಮಾಡ್ತಿರೋಂಥ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ನೀವು ಮತ್ತೆ ನೋಡಿದಿರಿ, ಲೇಬರ್ ಕೋಡ್ಗಳನ್ನು ಜಾರಿಗೆ ತಂದರು. ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಆ ನಂತರದಲ್ಲೂ ಈ ದೇಶದ ಕಾರ್ಮಿಕರು ನಿರಂತರವಾಗಿ ಹೋರಾಟ ಮಾಡಿ ಒಂದು ಫ್ಯಾಕ್ಟ್ರಿನಲ್ಲಾಗಲಿ ಮತ್ತೊಂದರಾಗಲಿ ಬಂಡವಾಳ ಮತ್ತು ಕಾರ್ಮಿಕರಿಗೆ ಆ ಪವರ್ ರಿಲೇಷನ್, ಅಧಿಕಾರ ಸಂಬಂಧಗಳೇನಿದೆ ಅದು ಶೋಷಣ ರೂಪದಲ್ಲಿ ಆಗಬಾರದು ಅಂತೇಳಿ ಸಂವಿಧಾನ ಹಲವಾರು ರಕ್ಷಣೆಗಳನ್ನು ಕಾರ್ಮಿಕರಿಗೂ ಕೂಡ ಕೊಟ್ಟಿತ್ತು. ಹಲವಾರು ಕಾರ್ಮಿಕ ನಿಯಮಗಳಿದ್ದವು. ಆ ಕಾರ್ಮಿಕ ನಿಯಮಗಳೆಲ್ಲವನ್ನೂ ಕೂಡ ಕಿತ್ತಾಕಿ ಆರ್ಥಿಕ ವಲಯದಲ್ಲಿ ಮಾಲೀಕರಿಗೆ, ಕಾರ್ಖಾನೆಯ ಮಾಲೀಕರಿಗೆ, ಆಸ್ತಿವಂತರಿಗೆ ಅವರಿಗೆ ಹೆಚ್ಚು ಹಕ್ಕುಗಳನ್ನು ಹಾಗೂ ಕಾರ್ಮಿಕರಿಗೆ ಇದ್ದಂಥ ಎಲ್ಲ ಅಧಿಕಾರ ಹಕ್ಕುಗಳನ್ನು ಕಿತ್ತಾಕುವಂತಹ ಒಂದು ಹೊಸ ಕೋಡ್ಗಳನ್ನು ತಂದಿದ್ದಾರೆ. ಮಾಲೀಕರಿಗೆ ಕೋಡ್ಗಳು, ಕಾರ್ಮಿಕರಿಗೆ ಕೇಡುಗಳನ್ನು ಮಾಡುವಂಥದ್ದು. ಮಾಲೀಕರಿಗೆ ಹಕ್ಕು, ಕಾರ್ಮಿಕರಿಗೆ ಕರ್ತವ್ಯ. ರೈತರಿಗೆ ಕರ್ತವ್ಯ ಬೆಳೆಯೋದು, ಬೆಲೆ ಕೊಡದೇ ಇರೋದು ರೈತರ ಹಕ್ಕು. ಈ ರೀತಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಹಕ್ಕುಗಳು ಮಾಲೀಕರಿಗೂ ಸರ್ಕಾರಕ್ಕೂ, ಕರ್ತವ್ಯಗಳು ಮಾತ್ರ ಜನರಿಗಾಗ್ತಿರುವಂಥ ಸಂದರ್ಭದಲ್ಲಿ ಮತ್ತೆ ಇವರು ನವೆಂಬರ್ 26ನೇ ತಾರೀಕು ಭಾಷಣವನ್ನು ಮಾಡ್ತಾ ದೇಶವಾಸಿಗಳಿಗೆ ಹಕ್ಕುಗಳಿಗೆ ನೀವು ಮರಳ್ರಿ, ಹಕ್ಕುಗಳಿಗೆಲ್ಲ ಕರ್ತವ್ಯಗಳನ್ನು ಪಾಲಿಸ್ರಿ, ಕರ್ತವ್ಯ ಪಾಲಿಸುವುದರಿಂದ ಮಾತ್ರ ಈ ದೇಶ ಒಂದು ಸುಸಂಪನ್ನ ದೇಶವಾಗಬಹುದು ಅಂತಂದ್ಬಿಟ್ಟು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಭಾಷಣದಲ್ಲಿರುವಂಥ ಇತರ ವಿಷಯಗಳ ಮಾತಾಡೋದಕ್ಕೆ ಮುಂಚೆ ಕೇಳಬೇಕಾಗಿರೋ ಅತಿ ಪ್ರಮುಖವಾದಂಥ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ, ತಾವು ಪ್ರಧಾನಮಂತ್ರಿಯಾಗಿ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸ್ತಾ ಇದ್ದೀರಾ? ನೀವು ಒಂದು ಸೆಕ್ಯುಲಾರ್ ದೇಶದ, ನಮ್ಮ ಸಂವಿಧಾನ ಈ ದೇಶವನ್ನು ಒಂದು ಯಾವುದೇ ಧರ್ಮಕ್ಕೆ ಸೇರದ ಸರ್ಕಾರ, ಎಲ್ಲ ಧರ್ಮಗಳನ್ನು ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತಹ ಸರ್ಕಾರ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ತಾವೇನು ಮಾಡ್ತಾ ಇದ್ದೀರಿ? ವಾರದ ಕೆಳಗಡೆ ಹೋಗ್ಬಿಟ್ಟು ಬಾಬ್ರಿ ಮಸೀದಿಯನ್ನು ಕೆಡವಿ ಕಟ್ಟಿದಂತಹ ಒಂದು ದೇವಸ್ಥಾನಕ್ಕೆ ರಾಮಧ್ವಜವನ್ನು ಹಾರಿಸಿ ಬರ್ತೀರಿ. ಹಾರಿಸಿ ಬಂದ್ಬಿಟ್ಟು ಈ ದೇಶದಲ್ಲಿ ಹೊಸ ನಾಗರಿಕತೆಯ ಶುಭೋದಯ ಅಂತ ಹೇಳ್ತೀರಿ. ಅದೇ ಕೈನಲ್ಲಿ ಬಂದ್ಬಿಟ್ಟು ನವೆಂಬರ್ 26ನೇ ತಾರೀಕು ಸಂವಿಧಾನದ ಭಾರತದ ಬಾವುಟವನ್ನು ಹಾರಿಸ್ತೀರಿ. ಅದಾದ ನಂತರವೇ ಇವತ್ತು ಉಡುಪಿಗೆ ಬಂದಿದ್ದೀರಿ, ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀರಿ. ನಾಳೆ ಗೋವಾಗೆ ಹೋಗ್ಬಿಟ್ಟು, ಇವತ್ತು ಸಂಜೆನೆ ಗೋವಾಗೂ ಕೂಡ ಹೋಗ್ಬಿಟ್ಟು ನೀವು ಅಲ್ಲಿ ಒಂದು 75 ಅಡಿ ಎತ್ತರದ ರಾಮನ ಮೂರ್ತಿಯನ್ನು ಉದ್ಘಾಟನೆ ಮಾಡ್ತೀರಿ. ಹೆಚ್ಚು ಕಡಿಮೆ ಪುರೋಹಿತರು ಮತ್ತು ಸನ್ಯಾಸಿಗಳು ಮಾಡಬೇಕಾಗಿರೋಂಥ, ಸನ್ಯಾಸಿಗಳು ಅಲ್ಲ, ಈ ರೀತಿ ಬ್ರಾಹ್ಮಣಶಾಹಿ ಪುರೋಹಿತರು ಮಾಡಬೇಕಾಗಿರೋ ಕೆಲಸವನ್ನು ಒಬ್ಬ ಸೆಕ್ಯುಲಾರ್ ದೇಶದ ಪ್ರಧಾನಿಯಾಗಿ ಮಾಡ್ತಿದ್ದೀರಿ. ನೀವು ಪ್ರಧಾನಿಯ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಾ. ಈ ಭಾಷಣದಲ್ಲಿ ಒಂದು ಕಡೆ ಈ ದೇಶದ ನಾಗರಿಕರೆಲ್ಲರೂ ಕೂಡ ಮೂಲಭೂತ ಹಕ್ಕುಗಳಿಗಿಂತ ಜಾಸ್ತಿ ಈ ದೇಶದ ಸಂವಿಧಾನದಲ್ಲಿ ಅಡಕವಾಗಿರುವ ಸಂವಿಧಾನದ ಆರ್ಟಿಕಲ್ 51A ಅದು ಮೂಲಭೂತ ಕರ್ತವ್ಯಗಳನ್ನು ಏನು ಬೋಧಿಸುತ್ತೆ ಅದನ್ನು ಹೆಚ್ಚು ನೀವು ಪಾಲಿಸಬೇಕು ಅಂತ ಅಂದ್ಬಿಟ್ಟು ಭಾಷಣ ಮಾಡ್ತೀರಿ. ಒಂದು ವಿಪರ್ಯಾಸ ಅಂದರೆ, ನಮ್ಮ ದೇಶದ ಸಂವಿಧಾನದಲ್ಲಿ ಸೆಕ್ಯುಲಾರಿಸಮ್ ಮತ್ತು ಸೋಷಿಯಲಿಸಮ್ಮು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಆದ್ದರಿಂದ ಇದು ಕಾಂಗ್ರೆಸ್ ಮಾಡಿರೋಂಥ ತಿದ್ದುಪಡಿ ದೇಶ ಒಪ್ಪಬಾರ್ದು ಅಂತ ನೀವು ಹೇಳ್ತೀರಿ. ಆದರೆ
ಸೆಕ್ಯುಲಾರಿಸಮ್ ಮತ್ತು ಸೋಷಿಯಲಿಸಮ್ ಅನ್ನುವಂಥ ಪದಗಳಿರಲಿಲ್ಲ ಅಂತಂದರೂ ಅದರ ಅರ್ಥ ಇಡೀ ನಮ್ಮ ಸಂವಿಧಾನದ ಉದ್ದಕ್ಕೂ ಹರಿದು ಹೋಗಿದೆ. ಅದರ ಬಗ್ಗೆ ನಾವು ಈಗಾಗಲೇ ಕೆಲವು ಎಪಿಸೋಡ್ಗಳನ್ನ ಮಾಡಿದ್ದೀವಿ, ನೀವು ನೋಡಿರ್ತೀರಿ. ಈ ಕರ್ತವ್ಯ 51 ಬಾರಿ ಎ ಅಂತ ನೀವೇನು ಹೇಳ್ತಿದ್ದೀರಿ, ಮೂಲಭೂತ ಕರ್ತವ್ಯಗಳು, ಅದು ಸಂವಿಧಾನದಲ್ಲಿತ್ತ? 1900 ಯಾವ ಸೆಕ್ಯುಲಾರಿಸಮ್ ಮತ್ತು ಸೋಷಿಯಲಿಸಮ್ನ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿನಲ್ಲಿ ಸೇರಿಸಿದ್ರೋ, ಆರ್ಟಿಕಲ್ 42 ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ, ಅದೇ ತಿದ್ದುಪಡಿಯ ಭಾಗವಾಗಿ ಸಂವಿಧಾನಕ್ಕೆ 51 ಬಾರಿಯೇ ಮೂಲಭೂತ ಕರ್ತವ್ಯಗಳು ಕೂಡ ಸೇರ್ಕೊಳ್ತು. ಸೆಕ್ಯುಲಾರಿಸಮ್ ಸೋಷಿಯಲಿಸಮ್ ಬೇಡ, ಆದರೆ ಅದೇ ಅಸಂವಿಧಾನಿಕವಾಗಿ ಅಪ್ರಜಾತಾಂತ್ರಿಕವಾಗಿ ತಂದಂಥ ತಿದ್ದುಪಡಿ ಮಾಡಿದ ಕರ್ತವ್ಯಗಳು ಮಾತ್ರ ಓಕೆ. ಇದು ಯಾವ ವಿಪರ್ಯಾಸ ಇದು? ಹೋಗಲಿ, ಅದನ್ನೇ ಪಾಲಿಸಬೇಕು ಅಂತಂದ್ರಿ. ಏನು ಹೇಳುತ್ತೆ ಫಂಡಮೆಂಟಲ್ ಡ್ಯೂಟೀಸು? ತಮ್ಮ ಪರದೆಯ ಮೇಲೆ ನಮ್ಮ ಸಂವಿಧಾನ 51A ಪ್ರಕಾರ ಈ ದೇಶದ ಎಲ್ಲ ನಾಗರಿಕರಿಗೂ, ತಾವು ಕೂಡ ಈ ದೇಶದ ನಾಗರಿಕರು, ಪ್ರಧಾನಿಗಳಾಗಿದ್ದರೂ ಕೂಡ ನೀವೂ ಕೂಡ ಒಬ್ಬ ನಾಗರಿಕರಾಗಿ ಈ ದೇಶದಲ್ಲಿ ಪಾಲಿಸಬೇಕಾದ ಕರ್ತವ್ಯಗಳನ್ನು ಬೋಧಿಸುತ್ತೆ. ಇದರಲ್ಲಿ ಕೆಲವನ್ನು ಇಟ್ಟುಕೊಂಡು ತಾವು ನಿಜಕ್ಕೂ ಕೂಡ ತಾವು, ತಮ್ಮ ಪಕ್ಷ, ತಮ್ಮ ಮಾತೃ ಸಂಘಟನೆ ಆದಂಥ RSS ನಿಜಕ್ಕೂ ಕೂಡ ಕರ್ತವ್ಯಗಳನ್ನು ಪಾಲಿಸ್ತಿದ್ದೀರಾ ಸಂವಿಧಾನದಲ್ಲಿ? ಮೊದಲನೇದೇನು ಹೇಳುತ್ತೆ? ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ದಿ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ದಿ ನ್ಯಾಷನಲ್ ಆ್ಯಂಥಮ್. ಏನು ಹೇಳುತ್ತೆ? ಮೊದಲನೇ ಕರ್ತವ್ಯ, ಈ ದೇಶದ ಎಲ್ಲ ನಾಗರಿಕರು, ಪ್ರಧಾನಮಂತ್ರಿಗಳಾಗಿ ತಾವು, RSSನ ಮುಖಂಡರಾಗಿ ಭಾರತದ ನಾಗರಿಕರಾಗಿ ಓಟ್ ಹಾಕುವ ಅಧಿಕಾರ ಪಡ್ಕೊಂಡಿರುವಂತಹ ನಿಮ್ಮ ಮೋಹನ್ ಭಾಗವತ್, ನಿಮ್ಮ ಇಡೀ BJP ಪಟಾಲಂ ಮತ್ತು ನಿಮ್ಮ ಇಡೀ RSSನ ಸಂಘ ಪರಿವಾರ ಎಲ್ಲರೂ ಕೂಡ ಈ ದೇಶದ ನಾಗರಿಕರಾಗಿರುವುದರಿಂದ ಈ ದೇಶದ ಸಂವಿಧಾನ ಮತ್ತು ಅದರಲ್ಲಿರುವಂತಹ ಆದರ್ಶ ಏನು? ಸಂವಿಧಾನದಲ್ಲಿರುವ ಆದರ್ಶ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಾಮಾಜಿಕ ಆರ್ಥಿಕ ನ್ಯಾಯ, ವೈಯಕ್ತಿಕ ಘನತೆ, ಈ ಆದರ್ಶಗಳನ್ನು ಎತ್ತಿ ಹಿಡಿಬೇಕು, ಪಾಲಿಸಬೇಕು, ಹಾಗೂ ದೇಶದ ಬಾವುಟ ಮತ್ತು ರಾಷ್ಟ್ರಗೀತೆಗೆ ಮರ್ಯಾದೆಗಳನ್ನು ಕೊಡಬೇಕು. ಇದನ್ನು ಯಾವುದಾದರೂ ತಾವು ತಮ್ಮ ಪರಿವಾರದವರು ಪಾಲಿಸ್ತಿದ್ದೀರಾ ಪ್ರಧಾನಿ ಮೋದಿಯವರೇ? ಉದಾಹರಣೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ ಉದ್ದಕ್ಕೂ ನೀವು ತರ್ತಿರೋಂಥ ನೀತಿಗಳಲ್ಲಿ ಇದಕ್ಕೆ ತದ್ವಿರುದ್ಧವಾದ ನೀತಿಗಳು ನೆನ್ನೆ ಮೊನ್ನೆಯೂ ಕೂಡ ಅದೇ. ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ ಬರೋಣ. ತಮ್ಮ ಮಾತೃ ಸಂಸ್ಥೆಯಾದಂಥ RSS 2002 ಫೆಬ್ರವರಿಯ ತನಕ ಈ ನ್ಯಾಷನಲ್ ಫ್ಲ್ಯಾಗನ್ನು ಒಪ್ಪಿರಲಿಲ್ಲ. ನಿಮ್ಮ RSS ಕಚೇರಿಯ ಮೇಲೆ ಅದನ್ನು ಹಾರಿಸಿರಲಿಲ್ಲ. ಅಲ್ಲಿ ಬಲವಂತಕ್ಕೆ ಹಾರಿಸೋಕ್ಕೆ ಬಂದಂಥ ರಾಷ್ಟ್ರಭಕ್ತರನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ರಿ. ಅಷ್ಟು ಮಾತ್ರ ಅಲ್ಲ, ತಮ್ಮ ಮಾತೃ ಸಂಸ್ಥೆ RSS ಈ ಧ್ವಜವನ್ನು ನಾವು ಒಪ್ಪುವುದೇ ಇಲ್ಲ, ತ್ರಿವರ್ಣ ಅಂತಂದರೆ 3 ಅನ್ನುವುದು ಅಪಶಕನ, ಈ ಸಂವಿಧಾನ ನಾವು ಒಪ್ಪೋದೇ ಇಲ್ಲ, ಎಲ್ಲ ವಿದೇಶಿ ಸಂವಿಧಾನ, ಇದು ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದಂಥವ್ರು ತಾವು. ಆ ಸಂಸ್ಥೆಯ ಹೆಮ್ಮೆಯಿಂದ ನೀವು ಹೇಳ್ಕೊಳ್ತೀರಿ RSSನವರು ಅಂತ. RSSನವರು ಈ ಸಂವಿಧಾನವನ್ನು ಒಪ್ಪೇ ಇರಲಿಲ್ಲ. ನ್ಯಾಷನಲ್ ಆ್ಯಂಥಮ್ ತಮ್ಮ ನವೆಂಬರ್ 26 ಪತ್ರದಲ್ಲೂ ಹೇಳ್ತೀರಿ, ಒಂದೇ ಮಾತರಂ, ನಾವೆಲ್ಲರೂ 150 ವರ್ಷ ಆಯಿತು, ಅದನ್ನು ನಾವು ಸಂಭ್ರಮದಿಂದ ಆಚರಿಸಬೇಕು ಅಂತೀರಿ. ಒಂದೇ ಮಾತರಂನ ರಾಜಕಾರಣ ಏನಿತ್ತು ಅನ್ನೋದನ್ನು ಇದರ ಬಗ್ಗೆ ನಾವು ವಿಸ್ತೃತವಾದಂಥ ಎಪಿಸೋಡ್ ಮಾಡಿದ್ದೀವಿ. ಒಂದೇ ಮಾತರಂ ಆ ಹಾಡು ಇದ್ದದ್ದು ಆನಂದ ಮಠ ಅನ್ನುವಂತಹ ಬಂಕಿಂಚಂದ್ರ ಚಟರ್ಜಿಯವರು ಬರೆದಂಥ ಕಾದಂಬರಿಯ ಭಾಗ. ಆ ಕಾದಂಬರಿಯ ಉದ್ದೇಶವೇ ಬ್ರಿಟಿಷರ ಸಹಾಯದೊಂದಿಗೆ ಮುಸ್ಲಿಮರ ಸರ್ವನಾಶ ಮಾಡುವಂಥದ್ದು. ಹೀಗಾಗಿ ಪ್ರಥಮ 1-2 ಚರಣದಲ್ಲಿ ಭಾರತದ ಭೌಗೋಳಿಕತೆಯನ್ನು ಸುಂದರವಾಗಿ ವರ್ಣಿಸುವ 2 ಸ್ಟ್ಯಾನ್ಸಾಗಳನ್ನು ಬಿಟ್ಟರೆ ಉಳಿದ ಇಡೀ ಹಾಡು ಭಾರತ ಮಾತೆಯನ್ನು ದುರ್ಗಿಯಾಗಿ, ಚಂಡಿ ಚಾಮುಂಡಿಯಾಗಿ ಅವಳನ್ನು ಪರಿಗಣಿಸ್ತಾ, ಸಹಸ್ರ ಬಾಹುಗಳಲ್ಲಿ ಉಗ್ರವಾದಂಥ ಯುದ್ಧಕ್ಕೆ ಬೇಕಾಗಿರುವ ಶಸ್ತ್ರಸನ್ನದ್ಧರಾಗಿ ಯುದ್ಧಕ್ಕೆ ಹೊರಟಿರುವಂತಹ ಕದನ ಕುತೂಹಲಿ ತಾಯಿಯಾಗಿ ಪರಿಗಣಿಸಿಕೊಂಡು, ಯಾತಕ್ಕೆ ಆ ಕದನ ಅಂತಂದರೆ ಆ ಕಾದಂಬರಿಯ ಭಾಗವಾಗಿ ಬ್ರಿಟಿಷರ ಸಹಾಯ ತೆಗೆದುಕೊಂಡು ಮುಸ್ಲಿಮರ ಸರ್ವನಾಶ ಮಾಡಬೇಕು. ಇದು ಹೇಗೆ ನ್ಯಾಷನಲ್ ಆ್ಯಂಥಮ್ ಆಗುತ್ತೆ? ಹೀಗಾಗಿಯೇ ಭಾರತದ ಸಂವಿಧಾನ ಸಭೆಯಲ್ಲಿ ನಿಮ್ಮ ಭಾರತೀಯ ಜನತಾ ಪಕ್ಷದ ಪೂರ್ವ ಸಂಘಟನೆ ಆಗಿರುವಂಥ ಭಾರತೀಯ ಜನಸಂಘದ ಪ್ರಥಮಾಧ್ಯಕ್ಷರಾಗಿದ್ದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಒಳಗೊಂಡಂತೆ ಸರ್ದಾರ್, ನೀವು ಅತ್ಯಂತ ಮೆಚ್ಚಿಕೊಳ್ಳುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಪ್ಪಿಕೊಳ್ಳಂತೆ ನಾವು ಒಂದೇ ಮಾತರಮ್ನ ಸಂಪೂರ್ಣವಾಗಿ ಹಾಡಲಿಕ್ಕೆ ಬರುವುದಿಲ್ಲ, ಮೊದಲ 2 ಸ್ಟ್ಯಾನ್ಸ ಮಾತ್ರ ಹಾಡ್ತಕ್ಕದ್ದು ಅಂತ ಮಾಡಿಕೊಂಡ್ರು. ಆದರೆ ರಾಷ್ಟ್ರಗೀತೆಯಾಗಿ ನಾವು ಒಪ್ಪಿಕೊಂಡಂಥ ಜನಗಣಮನವನ್ನು ನೀವು ಹಾಡಲೇ ಇಲ್ಲ. 1930ರಲ್ಲಿ ದೊಡ್ಡ ಮಟ್ಟದ ಅಸಹಕಾರ ಚಳುವಳಿ ಶುರುವಾದಾಗ ತಮ್ಮ RSSನ ತಮ್ಮ ಮೂಲ ಸಂಘಟನೆ ಸಂಘ ಪರಿವಾರದ ಮುಖ್ಯಸ್ಥರಾದಂಥ ಹೆಡ್ಗೇವಾರ್ ಅವರು ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ನಮ್ಮ ಸ್ವಾತಂತ್ರ್ಯದ ಭಾಗವಾಗಿ ನಮ್ಮ ಸ್ವಾತಂತ್ರ್ಯ ಬಾವುಟವನ್ನು ಎಲ್ಲ ಕಚೇರಿಗಳಲ್ಲಿ ಹಾರಿಸಬೇಕು ಅಂತಂದರೆ ನೀವು ನಿಮ್ಮ ಕಚೇರಿಯಲ್ಲಿ ಹಾರಿಸಿದ್ದು ಸ್ವಾತಂತ್ರ್ಯ ಬಾವುಟ ಅಲ್ಲ, ನಿಮ್ಮ ಭಗವಧ್ವಜವನ್ನು.
ಸ್ವಾತಂತ್ರ್ಯ ಬಾವುಟಕ್ಕೆ ಇವತ್ತಿಗೂ ನೀವು ಮರ್ಯಾದೆ ಕೊಡೋದಿಲ್ಲ, ನಿಮ್ಮ ಸಂಘ ಪರಿವಾರ ಮರ್ಯಾದೆ ಕೊಡೋದಿಲ್ಲ, ಸಂವಿಧಾನಕ್ಕೆ ಮರ್ಯಾದೆ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಸಂವಿಧಾನವನ್ನು ಒಪ್ಪಲ್ಲ. ಆದರೆ ಸಂವಿಧಾನಕ್ಕೆ ನಾನು ತಲೆಮುಟ್ಟಿ ನಮಸ್ಕರಿಸಿದೆ, 2014ರಲ್ಲೂ ತಲೆಮುಟ್ಟಿ ನಮಸ್ಕರಿಸಿದೆ, 2019ರಲ್ಲಿ, 2024ರಲ್ಲಿ ನಾನು ತಲೆಮುಟ್ಟಿ ನಮಸ್ಕರಿಸಿದೆ. 2010ರಲ್ಲಿ ಸಂವಿಧಾನಕ್ಕೆ 60 ವರ್ಷ ತುಂಬಿದಾಗ ಈ ದೇಶದಲ್ಲಿ ಯಾವ ಪಕ್ಷಗಳು ಅದನ್ನು ನೆನೆಸ್ಕೊಳ್ಳದೆ ಇದ್ದಾಗ ನಾನು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದೆ. ಆಗ ಸಂವಿಧಾನವನ್ನು ಆನೆಯ ಮೇಲೆ, ಅಂಬಾರಿ ಮೇಲೆ ಅದರ ಮೆರವಣಿಗೆ ಹೊರಡಿಸು, ನಾವೇ ಅದರ ಹಿಂದ್ಗಡೆ ಹೋದ್ವಿ ಅಂತನ್ಬಿಟ್ಟು ದೊಡ್ಡದಾಗಿ ಕೊಚ್ಕೊಳ್ತೀರಿ. ನಾನು ಮಾಡಿದೆ ಅಂತ ಕೊಚ್ಕೊಳ್ತೀರಿ. ಆದರೆ ಇದರ ಸಂಕೇತದ ಅರ್ಥ ಏನು? ಸಂವಿಧಾನವನ್ನು ಭಾವಪೂರ್ಣ, ಅದನ್ನು ಒಂದು ಆರಾಧನೆ ಮಾಡೋದಲ್ದಿರ ಆಚರಣೆ ಮಾಡಬೇಕು. ಆಚರಣೆಯಲ್ಲಿ ಸಂಪೂರ್ಣವಾಗಿ ಸಂವಿಧಾನದ ವಿರುದ್ಧ ಮಾಡ್ತಾ ಸಂವಿಧಾನವನ್ನು ಆರಾಧನೆಯ ಮಟ್ಟಕ್ಕೆ ಹೋಗಿ ಸಂವಿಧಾನಕ್ಕೆ ಸಾಂಕೇತಿಕವಾದಂಥ ಬ್ರಾಹ್ಮಣೀಕರಣವನ್ನೇ ಮಾಡ್ತಾ ಇದ್ದೀರಿ. ಇದು ಒಬ್ಬ ನಾಗರಿಕನಾಗಿ, ಒಬ್ಬ ಪ್ರಧಾನಿಯಾಗಿ ನೀವು ಮಾಡುವ ಕರ್ತವ್ಯವ? ಒಬ್ಬ ನಾಗರಿಕ ಇದನ್ನು ಮಾಡಲಿಲ್ಲ ಅಂದರೆ ಒಬ್ಬ ನಾಗರಿಕ, ಅವನ ಹತ್ರ ಅಧಿಕಾರ ಅದಿಲ್ಲ. ಒಬ್ಬ ಪ್ರಧಾನಿ, ನೀವು ಒಬ್ಬ ಪ್ರಧಾನಿಯಾಗಿ ರಾಷ್ಟ್ರಧ್ವಜವನ್ನು, ಸಂವಿಧಾನವನ್ನು ಅಗೌರವಿಸುವ, ನಿಮ್ಮ ಜ್ಞಾಪಕ ಇದೆ, ನೀವು ಪ್ರಧಾನಮಂತ್ರಿ ಆಗಿರುವ ಹೊತ್ತಿನಲ್ಲೇ ಕಳೆದ 11 ವರ್ಷದಿಂದ ತಾವಾಗಿದ್ದೀರಿ, ದೆಹಲಿನಲ್ಲಿ ಸಂವಿಧಾನವನ್ನು ಸುಟ್ಟಾಕಿದ್ರು, ಅವ್ರ ಮೇಲೆ ಒಂದು ಕೇಸ್ ಹಾಕಿದ್ರ ನೀವು. ಸೊ ಹೀಗಾಗಿ ಪ್ರಧಾನಿಯಾಗಿ, ನಾಗರಿಕರಾಗಿ ಉದ್ದಕ್ಕೂ ಕೂಡ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸುತ್ತಲೇ ಬಂದಂಥ ನೀವು ದೇಶಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಿ ಅಂತ ಕರೆ ಕಳಿಸುವುದು ಹಾಸ್ಯಾಸ್ಪದವಾಗಿದೆ. ಎರಡನೇದು, 51A ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ಹೇಳುವ ಮತ್ತೊಂದು ಕರ್ತವ್ಯ, ಟು ಪ್ರಮೋಟ್ ಹಾರ್ಮನಿ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ಸ್ಟ್ ಆಲ್ ದಿ ಪೀಪಲ್ ಆಫ್ ಇಂಡಿಯಾ, ಟ್ರಾನ್ಸೆಂಡಿಂಗ್ ರಿಲಿಜಿಯಸ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರೀಜನಲ್ ಆರ್ ಸೆಕ್ಷನಲ್ ಡೈವರ್ಸಿಟೀಸ್, ಟು ರಿನೌನ್ಸ್ ಪ್ರಾಕ್ಟೀಸಸ್ ಡಿರಾಗೇಟರಿ ಟು ದಿ ಡಿಗ್ನಿಟಿ ಆಫ್ ವುಮೆನ್. ಇದು ನಿಮ್ಮ ಕರ್ತವ್ಯ. ಜಾತಿ, ಭಾಷೆ, ಈ ಒಂದು ವೈರುಧ್ಯಗಳನ್ನು ಪೋಷಿಸದೆ ಅವೆಲ್ಲವನ್ನೂ ಮೀರಿದಂಥ ಭ್ರಾತೃತ್ವವನ್ನು ಪೋಷಿಸುವುದು, ಒಂದು ಧರ್ಮಕ್ಕೆ ಸೀಮಿತವಾಗಿ ಶತ್ರುತ್ವವನ್ನು ಪ್ರಚೋದನೆ ಮಾಡದೇ ಇರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಪ್ರಧಾನಿಯಾಗಿ ನಿಮ್ಮ ಆದ್ಯ ಕರ್ತವ್ಯ. ತಾವೇನು ಹೇಳ್ತೀರಿ? ಬಾಯಿ ಬಿಟ್ಟರೆ ಹೆಚ್ಚಾರು ಮಕ್ಕಳು ಮಾಡಿಕೊಳ್ಳುವಂಥವ್ರು ಇವ್ರು ಮಾಡಿದ್ದಾರೆ, ಬಾಬರ್ಕಿ ಔಲಾದುಗಳು ಮಾಡಿದ್ದಾರೆ. ನಿಮ್ಮ ಚುನಾವಣಾ ಭಾಷಣದಲ್ಲಿ ಏನು ಮಾತಾಡ್ತೀರಿ ನೀವು? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದರೆ ಹಿಂದೂಗಳ ಮಂಗಳಸೂತ್ರವನ್ನು ಕಸಿದು ಹೆಚ್ಚು ಮಕ್ಕಳನ್ನು ಮಾಡಿಕೊಳ್ಳುವ ಇನ್ನೊಂದು ಸಮುದಾಯಕ್ಕೆ ಕೊಡ್ತಾರೆ. ಈ ದೇಶದಲ್ಲಿ ಹಿಂಸೆ ಮಾಡ್ತಿರೋರು ಯಾರು, ಅಕ್ರಮ ವಲಸಿಗರು ಯಾರು ಅಂತಂದರೆ ಅವ್ರ ಬಟ್ಟೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಥವಾ ದಾಳಿ ಮಾಡಿ ದನದ ಮಾಂಸ ಇಲ್ಲ ಅಂತಂದರೂ ಕೂಡ ಕೊಂದಾಕಿದ್ರು ಅಂತಂದರೆ, ಅಥವಾ ಗುಜರಾತ್ ಗಲಭೆಗಳಲ್ಲಿ ಬೆಸ್ಟ್ ಬೇಕ್ರಿ ಕೇಸಲ್ಲಿ ನೊಂದವ್ರಿಗೆ ಅದರಲ್ಲಿ ಅವ್ರಿಗೆ ಶಿಕ್ಷೆ ಆಗಿರುತ್ತೆ, ಕಲ್ಪ್ರಿಟ್ಸ್ಗೆ, ಅಪರಾಧಿಗಳಿಗೆ. ಅವ್ರು ಬಿಡುಗಡೆ ಆದರೆ ಅವ್ರನ್ನ ಸಂಭ್ರಮದಿಂದ ನಿಮ್ಮ ಪಕ್ಷದವ್ರು ಕರ್ಕೊಂಡು ಬರ್ತಾರೆ. ನಿಮ್ಮದೇ ಪಕ್ಷದ ಯೋಗಿ ಆದಿತ್ಯನಾಥ್ 2015ರಲ್ಲಿ ತಾವು ಅಧಿಕಾರಕ್ಕೆ ಬಂದಾಗ ಅಕ್ಲಕ್ ಅನ್ನುವಂಥ ಒಬ್ಬ ದೆಹಲಿಯಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿ ಅವರ ರಿಫ್ರಿಜರೇಟ್ರಲ್ಲಿ ದನದ ಮಾಂಸ ಗೋವಿನ ಮಾಂಸ ಇಟ್ಕೊಂಡಿದ್ರು ಅಂತ ಆತನ ಹೊಡೆದು ಸಾಯಿಸಿದ್ರು. ಆಮೇಲೆ ಅದು ಗೋವಿನ ಮಾಂಸ ಅಲ್ಲ ಅಂತ ಗೊತ್ತಾಯಿತು. ಆ ಥರ ಹೊಡೆದು ಸಾಯಿಸಿದಂಥ ಅಪರಾಧಿಗಳ ಮೇಲೆ ಕೇಸ್ ವಾಪಸ್ ತಗೋತಿದ್ದಾರೆ. ಇದು ಯಾವ ರೀತಿಯ ಭ್ರಾತೃತ್ವ ಬೆಳೆಸುವ ಪ್ರಧಾನಿಗಳೇ? ನಾಗರಿಕರಾಗಿ, ಪ್ರಧಾನಿಗಳಾಗಿ ಅತ್ಯಂತ ದೊಡ್ಡ ಕರ್ತವ್ಯ ಭ್ರಷ್ಟರು ಅಂತಂದರೆ ನೀವು ಈ ಸಂವಿಧಾನದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ತಾವೇ ಆಗಿದ್ದೀರಿ. ದೇಶಕ್ಕೆ ಕರ್ತವ್ಯವನ್ನು ನೀವು ಪಾಲನೆ ಮಾಡಿ ಅಂತೀರಿ. ಮೂರನೇದು, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದಿ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್, ಲೇಕ್ಸ್, ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಕಂಪೇಷನ್ ಫಾರ್ ಲಿವಿಂಗ್ ಕ್ರಿಯೇಚರ್ಸ್. ಈ ದೇಶದ ಪ್ರಾಕೃತಿಕ ಸಂಪತ್ತುಗಳನ್ನು ಹಾಗೂ ನೈಸರ್ಗಿಕ ವಾತಾವರಣವನ್ನು ರಕ್ಷಿಸುವುದು, ಪೋಷಿಸುವುದು ಹಾಗೂ ಎಲ್ಲ ಜೀವಿಗಳನ್ನು ಪೋಷಿಸುವುದು ನಮ್ಮ ಕರ್ತವ್ಯ ಅಂತನ್ಬಿಟ್ಟು ಇದು ಹೇಳುತ್ತೆ. ತಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಪರಿಸರವನ್ನು ಕಾಪಾಡಿಕೊಳ್ಳಕ್ಕೆ ಇದ್ದಂಥ ಎಲ್ಲ ಕಾನೂನುಗಳನ್ನು ಕೂಡ ಬದಲಾಯಿಸಿ, ಅರಣ್ಯವನ್ನು ರಕ್ಷಿಸುವಂತಹ ಎಲ್ಲ ಕಾನೂನುಗಳನ್ನು ಕೂಡ ಬದಲಾಯಿಸಿ, ಅರಣ್ಯದ ಮಧ್ಯಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಆಪ್ತ ಮಿತ್ರರಾದಂಥ ಅದಾನಿಗಳಿಗೆ, ಅಂಬಾನಿಗಳಿಗೆ, ವೇದಾಂತಗಳಿಗೆ ಅವಕಾಶ ಮಾಡಿಕೊಟ್ಟು ಅದನ್ನು ವಿರೋಧಿಸ್ತಿದ್ದಂಥ ಆದಿವಾಸಿಗಳನ್ನು ಮಾವೋವಾದಿಗಳು ಅಂತ ಕಗ್ಗೊಲೆ ಮಾಡ್ತಿದ್ದೀರಿ 3 ವರ್ಷದಿಂದ. ಅದಕ್ಕೆ ತದ್ವಿರುದ್ಧವಾಗಿ ನೀವು ಬರೀತೀರಿ ನಿಮ್ಮ ಪತ್ರದಲ್ಲಿ, ಬಿರ್ಸಾ ಮುಂಡಾ ಈ 2025 ಯಾತಕ್ಕೆ ಮಹತ್ವದ್ದು ಅಂತಂದರೆ, ಬಿರ್ಸಾ ಮುಂಡಾ ಹೋರಾಟ, ಭಗವಾನ್ ಬಿರ್ಸಾ ಮುಂಡಾ ಹೋರಾಟ ಆಗಿ 250 ವರ್ಷ, ಒಂದೇ ಮಾತರಂ ಆಗಿ 150 ವರ್ಷ, ತೇಗ್ ಬಹದ್ದೂರ್ ಸಿಂಗ್ ಆಗಿ 300 ವರ್ಷ ಅಂತೆಲ್ಲ ನೆನಪಿಸ್ತೀರಿ. ಬಿರ್ಸಾ ಮುಂಡಾ ಯಾರ ಮೇಲೆ ಹೋರಾಟ ಮಾಡಿದ್ದು, ಏನಕ್ಕಾಗಿ ಹೋರಾಟ ಮಾಡಿದ್ದು? ಬ್ರಿಟಿಷ್ ವಸಾಹತುಶಾಹಿಗಳು ತಮ್ಮ ಬಂಡವಾಳಶಾಹಿಗಳಿಗೆ
ಅರಣ್ಯವನ್ನು ಖಾಸಗೀಕರಿಸಿ ಆದಿವಾಸಿಗಳನ್ನ ಅಲ್ಲಿಂದ ಎತ್ತಾಕಬೇಕು ಅಂತ ಹೊರಟಾಗ ಆದಿವಾಸಿಗಳನ್ನು ಕಟ್ಟಿಕೊಂಡು ಬೃಹತ್ತಾದಂಥ ಸಶಸ್ತ್ರ ಹೋರಾಟ ಮಾಡಿದಂಥದ್ದು ಬಿರ್ಸಾ ಮುಂಡಾ. ಏನಕ್ಕಾಗಿ? ಆದಿವಾಸಿಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ. ಜಲ್ ಜಂಗಲ್ ಜಮೀನೇನಿದೆ ಅದು ಆದಿವಾಸಿಗಳ ಸಂರಕ್ಷಣೆಯಲ್ಲಿರಬೇಕು ಅನ್ನುವ ಕಾರಣಕ್ಕಾಗಿ. ಬಿರ್ಸಾ ಮುಂಡಾನ ನೆನಪಿಸ್ಕೊಳ್ಬೇಕು ಅಂತಂದರೆ ಜಲ್ ಜಂಗಲ್ ಜಮೀನಿನ ಅಧಿಕಾರವನ್ನು ಮತ್ತೆ ನಾವು ಅರಣ್ಯವಾಸಿಗಳಿಗೆ ಕೊಡಬೇಕು, ಆದಿವಾಸಿಗಳಿಗೆ ಕೊಡಬೇಕು. ಅವ್ರನ್ನ ಎತ್ತಂಗಡಿ ಮಾಡಬಾರ್ದು, ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಅಲ್ಲಿ ನೀವು ಯೋಜನೆಗಳನ್ನು ತರಬಾರ್ದು. ಬದಲಿಗೆ ಏನು ಮಾಡ್ದು, ಆ ಯೋಜನೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದವ್ರನ್ನ ಮಾವೋವಾದಿಗಳು ಅಂತ ಕರೆದು, ನಕ್ಸಲೈಟ್ರು ಅಂತ ಕರೆದು, ಕಳೆದ 2 ವರ್ಷದಿಂದ ಭಾರತದ ಹಸಿರು ಅರಣ್ಯವನ್ನು ಕೆಂಪು ರಕ್ತದಿಂದ ಕೆಂಪಾಗಿ ಮಾಡಿಟ್ಟಿದ್ದೀರಿ. ಆದಿವಾಸಿಗಳನ್ನು ಕಗ್ಗೊಲೆ ಮಾಡ್ತಿದ್ದೀರಿ. ಅತ್ಯಂತ ಅಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡ್ತಿದ್ದವ್ರನ್ನು ಕೂಡ ತಗೊಂಡೋಗಿ ಜೈಲುಗಳಲ್ಲಿ ಇಟ್ಟಿದ್ದೀರಿ. ಅವರ ಪರವಾಗಿ, ಆದಿವಾಸಿಗಳ ಪರವಾಗಿ, ಬಿರ್ಸಾ ಮುಂಡಾನ ವಾರಸುದಾರರ ಪರವಾಗಿ ಧ್ವನಿ ಎತ್ತಿದವ್ರನ್ನ ಭಯೋತ್ಪಾದಕರು ಅಂತ ಜೈಲಲ್ಲಿ ಇಟ್ಟಿದ್ದೀರಿ. ಅಪಾರವಾದದ್ದು. ಆ ರೀತಿ ನೋಡಿದ್ರೆ ಈ ದೇಶದ ಪ್ರಕೃತಿಯನ್ನು ಉಳಿಸಿಕೊಳ್ಳುವುದರ ಮತ್ತು ಎಲ್ಲ ನಿಯಮಗಳನ್ನು ಬದಲಾಯಿಸಿದಿರಿ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲವಾಗುವಂತೆ. ನೀವು ಈ ದೇಶದ ಜನರಿಗೆ ಅರಣ್ಯ ರಕ್ಷಿಸಿ ಅಂತಂದ್ಬಿಟ್ಟು ಕರೆ ಕೊಟ್ಟರೆ ಅದಕ್ಕಿಂತ ಹಾಸ್ಯಾಸ್ಪದವಾದಂಥ ಕರ್ತವ್ಯ ಭ್ರಷ್ಟವಾದಂಥ ಮತ್ತೊಂದು ಘೋಷಣೆ ಇರುತ್ತೆ. ಮೂರನೇದಾಗಿ, ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ, ಕಾಂಪೋಸಿಟ್ ಕಲ್ಚರ್ ಅಂದರೆ ನಿಮಗೆ ಗೊತ್ತಾ? ಈ ದೇಶ ಹಲವು ಧರ್ಮೀಯರು ಸಾವಿರಾರು ವರ್ಷಗಳಿಂದ ಬದುಕಿದಂಥ ದೇಶ. ಸಾವಿರಾರು ವರ್ಷದಿಂದ ಹಲವು ಧರ್ಮೀಯರು ಬದುಕ್ತಿರಬೇಕಾದ್ರೆ ಒಟ್ಟುಗೂಡಿ ಬದುಕಿದ್ದಾರೆ, ಕೂಡು ಬಾಳ್ವೆ ಮಾಡಿದ್ದಾರೆ. ಕೂಡು ಬಾಳ್ವೆ ಮಾಡ್ತಿರ್ಬೇಕಾದ್ರೆ ತಮ್ಮ ಸಂಸ್ಕೃತಿ, ಊಟ, ದಿರಿಸು, ಭಾಷೆ ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ದಾರೆ. ತಮ್ಮ ದೇವರುಗಳನ್ನು ಹಂಚಿಕೊಂಡಿದ್ದಾರೆ. ಹೀಗಾಗಿ ಒಂದು ಸಿಂಕ್ರೆಟಿಕ್ ಕಾಂಪೋಸಿಟ್ ಕಲ್ಚರ್, ಒಂದು ಸೌಹಾರ್ದವಾದಂಥ ಒಂದು ಸಂಸ್ಕೃತಿ ಈ ದೇಶದಲ್ಲಿ ಉದಯವಾಗಿದೆ. ಈ ದೇಶದ ಉರ್ದು ಭಾಷೆ ಇರ್ಬೋದು, ಸೂಫಿ ಸಂತರ ಸಂಸ್ಕೃತಿ ಇರ್ಬೋದು, ಅವಧೂತರು, ಅವೈದಿಕವಾದಂಥ ಸಂಸ್ಕೃತಿಗಳು ಹಾಗೂ ಸೂಫಿ ಸಂತರು ಒಬ್ಬರಲ್ಲಿ ಒಬ್ಬರು ಬೆಸೆದೋಗಿದ್ದಂಥವ್ರು. ಅದಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಬಾಬಾ ಬುಡನ್ ದರ್ಗಾ ಚಿಕ್ಕಮಗಳೂರಿನಲ್ಲಿ. ಈ ದೇಶದ ಅತ್ಯಂತ ತುಳಿತಕ್ಕೆ ಒಳಗಾದಂಥ ಹಿಂದೂ ಜನರು, ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯರು, ಶೂದ್ರರು, ದಾದಾ ಹಯಾತ್ ಮೀರ್ ಕಲಂದರ್ನ ಬಾಬಾ ಬುಡನ್ ಅಂತ, ಅದೇ ರೀತಿಯಲ್ಲಿ ದತ್ತಾತ್ರೇಯ ಅಂತ ಅವರು ಪರಿಭಾವಿಸ್ಕೊಂಡು ಏಕೀಭಾವದಿಂದ ಹಿಂದೂಗಳು ಮುಸ್ಲಿಮರು ಓಡಾಡ್ತಿದ್ರೆ ಆ ಸೌಹಾರ್ದ ಸಂಸ್ಕೃತಿಗೆ ಧಕ್ಕೆ ತಂದು ಅದನ್ನು ಮುಸ್ಲಿಮರ ಆಕ್ರಮಣ ಅಂತ ನೀವು ಬಣ್ಣಿಸಿ ಇದುವರೆಗೂ ಕೂಡ ನಿಮ್ಮ ಎಲ್ಲ ಭಾಷಣಗಳಲ್ಲಿ ಹೇಳೋದೇನು ನೀವು, ಮತ್ತು ನಿಮ್ಮ ಸಂಘ ಪರಿವಾರ ಹೇಳೋದೇನು? ಸೌಹಾರ್ದ ಅಂದ್ರೇ ಆಕ್ರಮಣ. ಇಲ್ಲಿ ಬ್ರಾಹ್ಮಣ ಇತ್ತು, ಅದರ ಮೇಲೆ ಆಕ್ರಮಣ ಆಯಿತು, ಹೀಗಾಗಿ ಬೆರಕೆ ಆಗೋಯ್ತೆಲ್ಲ. ಕಾಂಪೋಸಿಟ್ ಕಲ್ಚರ್ನ ತಿಳುವಳಿಕೆಯೇ ನಿಮ್ಮ ಸಂಘ ಪರಿವಾರಕ್ಕೆ ಇಲ್ಲ. ಯಾವುದನ್ನು ಒಂದು ಮಿಶ್ರಣ ಸಂಸ್ಕೃತಿ, ಸೌಹಾರ್ದ ಸಂಸ್ಕೃತಿ ಅಂತ ಕರಿತೀವಿ, ಅದನ್ನು ನೀವು ಆಕ್ರಮಣ ಅಂತ ಕರಿತೀರಿ. ನೀವು ಹೇಗೆ ಈ ಕರ್ತವ್ಯವನ್ನು ಬೋಧಿಸೋದಕ್ಕೆ ಸಾಧ್ಯ? ಪಾಲಿಸದೇ ಇರುವಂಥವ್ರು. ಟು ಡೆವಲಪ್ ದಿ ಸೈಂಟಿಫಿಕ್ ಟೆಂಪರ್, ಇದು ಅತ್ಯಂತ ಮುಖ್ಯವಾದದ್ದು. ಟು ಡೆವಲಪ್ ದಿ ಸೈಂಟಿಫಿಕ್ ಟೆಂಪರ್, ಹ್ಯೂಮನಿಸಮ್ ಆ್ಯಂಡ್ ದಿ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್. ಪ್ರತಿಯೊಂದನ್ನು ಪ್ರಶ್ನಿಸುವ, ವೈಜ್ಞಾನಿಕವಾಗಿ ಚಿಂತಿಸುವ, ವೈಚಾರಿಕವಾಗಿ ವಿಶ್ಲೇಷಣೆ ಮಾಡುವ ಮನೋಭಾವವನ್ನು ಈ ದೇಶದಲ್ಲಿ ಬೆಳೆಸಬೇಕು. ಆ ಥರ ಬೆಳೆಸುವಂಥ ವಿಶ್ವವಿದ್ಯಾಲಯಗಳನ್ನೆಲ್ಲ ಸರ್ವನಾಶ ಮಾಡಿ ಅಲ್ಲಿ ಎಲ್ಲವೂ ಈ ದೇಶದಲ್ಲೇ ಇತ್ತು. ಪುಷ್ಪಕ ವಿಮಾನದಿಂದ ಮೊದಲುಗೊಂಡು ಪರಮಾಣು ಬಾಂಬ್ ತನಕ ಎಲ್ಲವೂ ಕೂಡ ಅತ್ಯಂತ ಅವೈಜ್ಞಾನಿಕ, ಅವೈಚಾರಿಕವಾದದ್ದನ್ನು ಈ ದೇಶದಲ್ಲಿ ತುಂಬುತ್ತಾ ಈ ದೇಶವನ್ನು ಇನ್ನು 100 ವರ್ಷ ಹಿಂದಕ್ಕೆ ಎಳಿತಿರೋದು ಈ ಕರ್ತವ್ಯಗಳನ್ನು ಪಾಲಿಸದಿರುವ ನೀವಲ್ಲವೇ ಪ್ರಧಾನಿಗಳೇ? ಮೊನ್ನೆ ಒಂದು ಹೇಳಿದ್ರಿ, ಈ ದೇಶ ಮೆಕಾಲೆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು, ಭಾರತೀಕರಣಗೊಳ್ಳಬೇಕು ಅಂತ. ಮೆಕಾಲೆ ಒಂದು ಹಂತದಲ್ಲಿ ಇಡೀ ನಮ್ಮ ದೇಶದ 3000 ವರ್ಷದ ನಾಗರಿಕತೆ, ಅದರ ವಿದ್ವತ್ತನ್ನು ನಿರಾಕರಿಸಿ ಪೌರಾತ್ಯ ವಿದ್ವತ್ತನ್ನು ಕೇವಲ ಯುರೋಪಿನ ಒಂದು ಲೈಬ್ರರಿಯಲ್ಲಿ ಇಡ್ಬಿಡ್ಬೋದು. ನಮ್ಮ ಈ ಶಿಕ್ಷಣದ ಉದ್ದೇಶ ಏನಾಗಬೇಕಪ್ಪ ಅಂತಂದರೆ, ರಕ್ತದಲ್ಲಿ ಭಾರತೀಯರಾಗಿಯೂ ಚಿಂತನೆ ಮತ್ತು ಆಲೋಚನೆಗಳಲ್ಲಿ ಮತ್ತು ಸ್ವಭಾವದಲ್ಲಿ ಬ್ರಿಟಿಷರಾಗಿರೋರನ್ನು ನಾವು ಕಟ್ಟಬೇಕು. ಇವೆಲ್ಲವೂ ಕೂಡ ಖಂಡನಾರ್ಹವಾದದ್ದು, ಅದು ಪಕ್ಕಾ ವಸಾಹತುಶಾಹಿ ಮನಸ್ಥಿತಿ. ಆದರೆ ಅದೇ ಬ್ರಿಟಿಷ್ ಶಿಕ್ಷಣದಿಂದಲೇ, ಅದೇ ಬ್ರಿಟಿಷ್ ಶಿಕ್ಷಣ ಕೊಟ್ಟಂಥ ಅವಕಾಶಗಳನ್ನು ಕಲ್ಪಿಸ್ಕೊಂಡೆ. ಯಾಕಂದರೆ ಅದಕ್ಕೆ ಹಿಂದಾದಂಥ ನಿಮ್ಮ ಗುರುಕುಲ ಶಿಕ್ಷಣ ಒಂದಷ್ಟು ಕೂಡ ಒಳಗಡೆ ಬಿಟ್ಕೊತಿರಲಿಲ್ಲ ಶೂದ್ರರನ್ನು, ಮಹಿಳೆಯರನ್ನು, ಅಸ್ಪೃಶ್ಯರನ್ನು. ಸಾರ್ವತ್ರಿಕ ಶಿಕ್ಷಣದ ಪರಿಕಲ್ಪನೆಯನ್ನು ಅದನ್ನು ವಿಸ್ತೃತವಾಗಿ ಅವ್ರು ಮಾಡೋಕ್ಕೆ ಹೋಗಿಲ್ಲ. ಬ್ರಾಹ್ಮಣರನ್ನ ಎದುರಾಕೊಳ್ಳೋದಕ್ಕೆ ಬ್ರಿಟಿಷರು ಭಯಪಟ್ಟರು. ಆದರೆ ಅದನ್ನು ಪ್ರಾಥಮಿಕ ಪರಿಚಯ ಮಾಡಿದ್ದು ಇದೇ ಶಿಕ್ಷಣ. ಇನ್ಫ್ಯಾಕ್ಟ್ ಇದನ್ನು ಭಾಳ ಸ್ಪಷ್ಟ ಗುಲಾಮಿ ಮನಸ್ಥಿತಿ ಅಂತ ಹೇಳ್ತೀರಿ ನೀವು.
ಮೆಕಾಲೆ ಅದರಲ್ಲಿ ಅರ್ಧ ಈ ವಿಷಯ ವಸಾಹತುಶಾಹಿ ದೃಷ್ಟಿಕೋನ ಏನಿತ್ತು, ಬ್ರಿಟಿಷರು ಈ ದೇಶ ಉದ್ಧಾರ ಮಾಡೋಕ್ಕೇನು ಬಂದಿದ್ದಿಲ್ಲ, ಈ ದೇಶದ ಸಾಮಾಜಿಕ ರಚನೆಯನ್ನು ಅರ್ಥ ಮಾಡ್ಕೊಂಡು ತಮ್ಮ ಒಂದು ಶೋಷಣೆ ಮಾಡೋದಕ್ಕೆ ಬಂದರು. ಹೀಗಾಗಿ ಬ್ರಿಟಿಷರನ್ನ ಎಲ್ಲವೂ ಒಳ್ಳೆಯದಿತ್ತು ಅಂತಲ್ಲ, ಆದರೆ ಇನ್ನೊಂದು ಗುಲಾಮಿ ಇತ್ತು. ನೀವು ಮೆಕಾಲೆಯ ಗುಲಾಮಿ ಹೇಳುವಂಥವರು ಈ ದೇಶದಲ್ಲಿ ಜ್ಯೋತಿಬಾ ಫುಲೆ ಅಂತೇಳಿ ಮೆಕಾಲೆಯ ನಂತರದಲ್ಲೂ ಕೂಡ ಇನ್ನೊಂದು ಗುಲಾಮಿಯ ಬಗ್ಗೆ ಮಾತಾಡಿದ್ರು. ಒಂದು ಪುಸ್ತಕ ಬರೆದಿದ್ದಾರೆ ಗುಲಾಮಿ ಅಂತ, ತಾವು ದಯವಿಟ್ಟು ಓದಬೇಕು. 2019ರಲ್ಲಿ ಜ್ಯೋತಿಬಾ ಫುಲೆಗೆ ತಾವು ಭಾರತ ರತ್ನ ಕೊಡಬೇಕು ಅಂತೆಲ್ಲ ಒಂದು ಹುನ್ನಾರವನ್ನು ಮಾಡಿದ್ರಿ. ಜ್ಯೋತಿಬಾ ಫುಲೆ ಮತ್ತು ಸಾವರ್ಕರ್ ಇವರಿಬ್ಬರಿಗೂ ಒಟ್ಟಿಗೆ ಸೇರಿಸಿ. ಸಾವರ್ಕರ್ನ ನೀವು ಭಾಳ ಚೆನ್ನಾಗಿ ಓದಿದಿರಿ, ಅದನ್ನು ಅನುಸರಿಸ್ತಿದ್ದೀರಿ. ದಯವಿಟ್ಟು ಜ್ಯೋತಿಬಾ ಫುಲೆ ಓದಿ. ಯಾವುದನ್ನು ಓದಿಲ್ಲ ಅಂತಂದರೂ ಕೂಡ ಗುಲಾಮಿ ಅನ್ನೋ ಪುಸ್ತಕವನ್ನು ಓದಿ. ಯಾಕಂದರೆ ನೀವು ಗುಲಾಮ ಮನಸ್ಥಿತಿಯ ಬಗ್ಗೆ ಮಾತಾಡ್ತಿದ್ದೀರಿ. ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳುವುದು, ಭಾರತದ ಗುಲಾಮಿ ಕೇವಲ ಬ್ರಿಟಿಷರ ಗುಲಾಮಿ ಮಾತ್ರ ಅಲ್ಲ, ಶೇಠ್ಜಿ ಮತ್ತು ಭಟ್ಜಿಗಳ ಗುಲಾಮಿಯೂ ನಡೀತಿದೆ. ದೊಡ್ಡ ದೊಡ್ಡ ಭೂಮಾಲೀಕರು, ಬ್ರಾಹ್ಮಣಶಾಹಿಗಳು, ವರ್ತಕರು ಇದೇ ದೇಶದವರೇ. ಆ ಬ್ರಾಹ್ಮಣಶಾಹಿ ಗುಲಾಮತನದ ವಿರುದ್ಧವೂ ನಾವು ಹೋರಾಟ ಮಾಡಬೇಕು. ಈ ಗುಲಾಮಿ ಮನಸ್ಥಿತಿಯಿಂದಲೂ ಕೂಡ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಇದನ್ನೇ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ನಮ್ಮ ದೇಶದಲ್ಲಿರೋದು ಕೇವಲ ಬ್ರಿಟಿಷ್ ವಸಾಹತುಶಾಹಿ ಮಾತ್ರ ಅಲ್ಲ, ಆಂತರಿಕವಾದ ಬ್ರಾಹ್ಮಣಶಾಹಿ ವಸಾಹತುಶಾಹಿ ಇದೆ ಅಂತಲೂ ಕೂಡ ಹೇಳಿದರು. ಇವೆರಡರಿಂದಲೂ ವಿಮೋಚನೆ ಬೇಕು ಅಂತ ಹೇಳಿದರು. ಮೆಕಾಲೆ ಮತ್ತು ಬ್ರಿಟಿಷ್ ಶಿಕ್ಷಣದಿಂದ ಅಲ್ಲಿ ದೊಡ್ಡ ದೊಡ್ಡ ಹೋರಾಟಗಳ ಭಾಗವಾಗಿ ಬಂದಂಥ ಜ್ಞಾನೋದಯದ ಭಾಗವಾಗಿ ಇಲ್ಲಿಯೂ ಕೂಡ ಮನುಸ್ಮೃತಿಗೆ ವಿರುದ್ಧವಾಗಿ, ಈ ಗುಲಾಮಿ ಮನಸ್ಥಿತಿಗೆ, ಬ್ರಾಹ್ಮಣಶಾಹಿ ಮನಸ್ಥಿತಿಗೆ ವಿರುದ್ಧವಾಗಿ ಚಿಂತಿಸುವಂತಹ ದಾರೆಗಳು ಭಾರತದಲ್ಲೇ ಇತ್ತು. ಬುದ್ಧ ಇದ್ದರು, ಅವೈದಿಕ ದಾರೆಗಳಿತ್ತು. ಅದರ ಜೊತೆಗೆ ಆಧುನಿಕ ಶಿಕ್ಷಣದಿಂದಲೂ ಕೂಡ ಅವೆರಡನ್ನು ಬೆಸೆದು ಅಂಬೇಡ್ಕರ್ ಮುಂದಿಟ್ಟರು. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ನಿಮ್ಮ ಮನುಸ್ಮೃತಿನಲ್ಲಿ ಎಲ್ಲಿದೆ? ನೀವು ಹೇಳುವ ಭಾರತೀಯ ಪದ್ಧತಿಗಳಲ್ಲಿ ನಿಮ್ಮ ಪ್ರಕಾರ ಭಾರತೀಕರಣ ಅಂದರೆ ಬ್ರಾಹ್ಮಣೀಕರಣ, ನಿಮ್ಮ ಪ್ರಕಾರ ಸಂಪ್ರದಾಯ ಅಂದರೆ ಮನುಸ್ಮೃತಿ. ಯಾಕಂದರೆ ತುಂಬ ಸ್ಪಷ್ಟವಾಗಿ ನಿಮ್ಮ RSS ಹೇಳಿದೆ, ನಾವು ಸಂವಿಧಾನ ಫಲ ಮನುಸ್ಮೃತಿನೇ ನಮ್ಮ ಸಿದ್ಧಾಂತ ಅಂತ. ಮನುಸ್ಮೃತಿನ ಅಂಬೇಡ್ಕರ್ ಸುಟ್ಟಾಕಿದ್ರು. ಯಾಕಂದರೆ ಮನುಸ್ಮೃತಿ ಶ್ರೇಣೀಕರಣವನ್ನು ಹೇಳುತ್ತೆ. ನೀವು ಹೇಳ್ತಿರೋದು ಭಾರತದಲ್ಲಿ ಬುದ್ಧನೂ ಇದ್ದಾನೆ, ಭಾರತದಲ್ಲಿ ಬಸವಣ್ಣ ಇದ್ದಾನೆ. ನೀವು ಹೇಳುವುದು ಬುದ್ಧ ಹೇಳಿದಂತೆ ಜ್ಞಾನ, ಶೀಲ, ಕರುಣ, ಮೈತ್ರಿ, ಸಮತೆ, ಮಮತೆಯನ್ನು ಬೋಧಿಸುವ ಬುದ್ಧೀಕರಣ ಅಲ್ಲ, ಅಥವಾ ಬಸವೀಕರಣ ಅಲ್ಲ. ನೀವು ಹೇಳುವುದು ಬ್ರಾಹ್ಮಣೀಕರಣ, ಮನುಸ್ಮೃತೀಕರಣ. ಅದರ ಭಾಗವಾಗಿ ನೀವು ಆ ಗುಲಾಮಿ ಏನಿದೆ, ಬ್ರಾಹ್ಮಣಶಾಹಿಯ ಗುಲಾಮಿ ಮನಸ್ಥಿತಿಯ ಬಗ್ಗೆ ಮಾತಾಡದೆ ಮೆಕಾಲೆಯ ವಿಷಯದ ಬಗ್ಗೆ ಮಾತಾಡ್ತಾ, ಇನ್ಫ್ಯಾಕ್ಟ್ ಅಂಬೇಡ್ಕರ್ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಭಾಳಷ್ಟು ಜನ ನಿಮ್ಮ ಸಂಘ ಪರಿವಾರದ ಅರೆಬರೆ ತಿಳ್ಕೊಂಡಂಥವ್ರು ಅಂಬೇಡ್ಕರು ಬ್ರಿಟಿಷರ ಪರವಾಗಿ ಮಾತಾಡಿದ್ದಲ್ವಾ ಅಂತ ಹೇಳ್ತಾರೆ. ಸಾವರ್ಕರು ಕೂಡ ಬ್ರಿಟಿಷರ ಪರವಾಗಿದ್ದರು, ಮಾತ್ರ ನಿಮ್ಗೆ ಯಾಕೆ ಸಿಟ್ಟು ಅಂತಾರೆ. ಸಾವರ್ಕರು ಬ್ರಿಟಿಷರ ಜೊತೆ ಸೇರಿದ್ದು ಹಿಂದುತ್ವದ ಪ್ರತಿಷ್ಠಾಪನೆಗೆ. ಅಂಬೇಡ್ಕರ್ ಬ್ರಿಟಿಷರ ಸಹಾಯ ತೆಗೆದುಕೊಂಡಿದ್ದು ಈ ಹಿಂದುತ್ವ ಬ್ರಾಹ್ಮಣಶಾಹಿಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಅವಕಾಶ ಸಿಗ್ಬೋದು ಅನ್ನೋ ಕಾರಣಕ್ಕೆ. ಅದಿಲ್ದಾಗ ಅದರ ವಿರುದ್ಧನೂ ಅವರು ಹೋರಾಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ತಾವು ದಯವಿಟ್ಟು ಕೇಳುಗರು ಅಂಬೇಡ್ಕರ್ ಅವರ ಅನ್ಟಚಬಲ್ಸ್ ಆ್ಯಂಡ್ ಪ್ಯಾಕ್ಸ್ ಬ್ರಿಟಾನಿಕಾ ಅನ್ನುವಂತಹ ಅವರ ಬೃಹತ್ ಲೇಖನವನ್ನು ಓದಬೇಕು. ಭಾಳ ಚೆನ್ನಾಗಿ ಹೆಂಗೆ ಬ್ರಿಟಿಷರು ಪ್ರಾರಂಭದಲ್ಲಿ ಸಾರ್ವತ್ರಿಕ ಶಿಕ್ಷಣ ಇವನ್ನೆಲ್ಲ ಕೊಡೋದಕ್ಕೆ ಬಂದರೂ ಕೂಡ ಈ ದೇಶದಲ್ಲಿ ಬ್ರಾಹ್ಮಣಶಾಹಿಗೆ ಹೆದರಿ, ಉದಾಹರಣೆಗೆ ಮಹಾರ್ ರೆಜಿಮೆಂಟ್ ಇತ್ತು. ಪ್ರಪ್ರಥಮ ಬಾರಿಗೆ ಈ ದೇಶದಲ್ಲಿ ಅಸ್ಪೃಶ್ಯರನ್ನು ಕೂಡ ಸೈನ್ಯ ಅಂತಂದ್ರೆ ಅಲ್ಲೊಂದು ಬಗೆಯ ಸಮಾನತೆ ಇರುತ್ತೆ. ಒಬ್ಬ ಸುಬೇದಾರ ಆದರೆ ಅಂಬೇಡ್ಕರ್ ಅವರ ತಂದೆ ಸಾಮಾನ್ಯ ಮೇಲ್ಜಾತಿ ಸೈನಿಕರಿಗೂ ಆದೇಶ ಕೊಡ್ಬೋದು, ಅದು ಕೊಡುವಂತಹ ಸ್ವಾಭಿಮಾನವೇ ಬೇರೆ. ಬ್ರಿಟಿಷರಿಗೆ ಮುಂಚೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಶಿವಾಜಿ ಮಾತ್ರ ಆ ರೀತಿ ಸ್ವಾಭಿಮಾನವನ್ನು ಈ ದೇಶದ ದಲಿತರಿಗೆ ತಂದುಕೊಟ್ಟಿದ್ದು. ನೀವು ಅವರನ್ನು ಕೂಡ ವಿಲನ್ಗಳನ್ನ ಅಂತೀರಿ, ಶಿವಾಜಿಯನ್ನು ಬ್ರಾಹ್ಮಣನ್ ಮಾಡಿಬಿಡ್ತೀರಿ, ಬ್ರಾಹ್ಮಣನ ಸೇವಕರನ್ನಾಗಿ ಮಾಡ್ತೀರಿ, ಟಿಪ್ಪುವನ್ನು ವಿಲನ್ ಮಾಡ್ತೀರಿ. ಅದೆಲ್ಲ ಬಿಡಿ. ಆ ಪ್ಯಾಕ್ಸ್ ಬ್ರಿಟಾನಿಕಾ ಅನ್ನೋ ಪುಸ್ತಕದಲ್ಲಿ ಹೆಂಗೆ ಬ್ರಿಟಿಷರು ಏನಿತ್ತು ಅದನ್ನು ಪೂರ್ತಿ ಮಾಡಲಿಲ್ಲ, ಏನು ಸಾರ್ವತ್ರಿಕ ಶಿಕ್ಷಣ ಇತ್ಯಾದಿ ಆಧುನಿಕ ವಿಷಯಗಳಿತ್ತು ಅದನ್ನು ಮುಂದುವರಿಸಲಿಲ್ಲ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವೇನಿವತ್ತು 75 ವರ್ಷಗಳಿಂದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳಿದ್ದಾವೆ. ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಕೂಡ ಮೆಕಾಲೆಯವರೇ ಮಾಡಿದ್ದು. ನಿಮ್ಮ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ನಿಮ್ಮ ಭಾರತೀಯ ಸಾಕ್ಷಿ ಸಂಹಿತ, ಇವೆಲ್ಲದರಲ್ಲೂ ಕೂಡ 90% ಮೆಕಾಲೆ ಮಾಡಿಟ್ಟ ಹೋದಂಥ ಕಾನೂನುಗಳೇ ಇದ್ದಾವೆ. ಮೆಕಾಲೆ ಮಾಡಿಟ್ಟಂಥ ಈ ಶಿಕ್ಷಣದಲ್ಲಿ ಇದ್ದದ್ದೇನು, ಈ ಕಾನೂನು ವ್ಯವಸ್ಥೆಯಲ್ಲಿ ಇದ್ದದ್ದೇನು? ಯಾರೇ ಅಪರಾಧ ಮಾಡಿದ್ರೂ ಒಂದೇ ಕಾನೂನು. ಇದು ಆಧುನಿಕವಾದಂಥ ಚಿಂತನೆ, ಪ್ರಜಾತಂತ್ರದ ಪರಿಕಲ್ಪನೆಯ ಮೂಲಕ ಬಂದದ್ದು. ಇದು ಮೆಕಾಲೆಯ ವಸಾಹತುಶಾಹಿ ಧೋರಣೆ, ಅದರಿಂದ ಲೂಟಿ ಮಾಡುವುದೊಂದಾದರೂ ಕೂಡ
ಸಮಾಜವನ್ನು ಆಡಳಿತ ಮಾಡಬೇಕಾದ್ರೆ ಸಮಾಜದಲ್ಲಿಲ್ಲೇ ಇರೋರೆಲ್ಲರೂ ಕೂಡ ಸಮಾನವಾದಂಥ ಕಾನೂನು ಇರಬೇಕು ಅನ್ನುವ ಪರಿಕಲ್ಪನೆಯನ್ನು ಒಂದೊಂದು ಜಾತಿಗೆ ಒಂದೊಂದು ಕಾನೂನು ಅಂತ ಇದ್ದಂಥ ನೀವು ಎತ್ತಿಡಿಯುವ ಮನುಸ್ಮೃತಿನಲ್ಲಿ ಇದ್ದದ ಕಾನೂನಿಗೆ ವಿರುದ್ಧವಾಗಿ ತಂದದ್ದು ಈ ಆಧುನಿಕವಾದಂಥ ವೈಜ್ಞಾನಿಕ ಶಿಕ್ಷಣ. ಅದರಿಂದಾಗೇ ಬ್ರಾಹ್ಮಣ ಕೊಂದರೂ ಕೂಡ ಶಿಕ್ಷೆ ಕೊಡಬೇಕು, ದಲಿತ ಕೊಂದರೂ ಕೂಡ ಶಿಕ್ಷೆ ಕೊಡಬೇಕು ಅಂತ ಸಮಾನ ಅಪರಾಧ ಸಂಹಿತೆ ಬಂತು. ಮನುಸ್ಮೃತಿನಲ್ಲಿ ಏನು ಹೇಳುತ್ತೆ? ವೇದವನ್ನು ಕದ್ದು ಕೇಳಿದರೆ ಶೂದ್ರರು, ಮಹಿಳೆಯರು, ಅಸ್ಪೃಶ್ಯರಲ್ಲಿ ಕಾದ ಸೀಸೆಯನ್ನು ಕಿವಿಗೆ ಸುರಿಬೇಕು. ಒಬ್ಬ ಶೂದ್ರ, ಒಬ್ಬ ದಲಿತ ಬ್ರಾಹ್ಮಣನ ಗೌರವವನ್ನು ನಿರಾಕರಿಸಿದ್ರೆ ಅವನು ತಲೆ ಕಡಿಬೇಕು. ಆದರೆ ಬ್ರಾಹ್ಮಣ ಏನೇ ತಪ್ಪು ಮಾಡಿದ್ರೂ ಕೂಡ, ಕೊಂದಾಕಿದ್ರೂ ಕೂಡ, ಅತ್ಯಾಚಾರ ಮಾಡಿದ್ರೂ ಕೂಡ ಆತನಿಗೆ ಯಾವತ್ತಿಗೂ ಮರಣ ಶಿಕ್ಷೆ ವಿಧಿಸಬಾರ್ದು. ಯಾಕಂದರೆ ಬ್ರಹ್ಮಹತ್ಯೆ ಮಹಾಪಾಪ. ಒಂದೊಂದು ಜಾತಿಗೆ ಒಂದೊಂದು ಕಾನೂನು, ಒಂದೊಂದು ಜಾತಿಗೆ ಒಂದೊಂದು ಕಾನೂನು ಇದ್ದಾಗ ಇಡೀ ದೇಶಕ್ಕೆ ಒಂದೇ ಕಾನೂನು ಅಂತ ಆಗೋದಿಲ್ಲ. ಆಗ ಇದೊಂದು ದೇಶವೂ ಆಗೋದಿಲ್ಲ. ಹಾಗೆ ನೋಡಿದ್ರೆ ಇಡೀ ದೇಶಕ್ಕೆ ಒಂದು ಕಾನೂನು ಅಂತ ಬಂದದ್ದು ಬ್ರಿಟನ್ನು ಅಮೇರಿಕಾದಲ್ಲಿ ಒಳಗಡೆ ಆಯಾ ದೇಶಗಳ ಊಳಿಗ ಮಾನ್ಯತೆ ವಿರುದ್ಧ ಆ ದೇಶದ ಜನ ಹೋರಾಟ ಮಾಡ್ತಾ ಕಂಡುಕೊಂಡಂಥ ಪ್ರಜಾತಾಂತ್ರಿಕವಾದಂಥ ನೀತಿ ನಿಯಮಗಳನ್ನು. ಇಲ್ಲಿ ಅದನ್ನು ಬರೀ ಸಾಂಕೇತಿಕವಾಗಿ ಪರಿಚಯ ಮಾಡಿದ್ರು. ಫಸ್ಟ್ ಟೈಮ್ ಅದನ್ನು ಸಂಪೂರ್ಣವಾಗಿ ಪರಿಚಯ ಮಾಡಿ ಬದಲಾವಣೆ ಮಾಡೋದಕ್ಕೆ ವಸಾಹತುಶಾಹಿಗಳು ಹೋಗಿರಲಿಲ್ಲ, ಅವ್ರ ಉದ್ದೇಶ ಅದಾಗಿರಲಿಲ್ಲ. ಆದರೆ ಫಸ್ಟ್ ಟೈಮ್ ಎಲ್ಲರಿಗೂ ಒಂದೇ ಕಾನೂನು ಬಂದದ್ದು ಈ ಪ್ರಜಾತಾಂತ್ರಿಕ ಪರಿಕಲ್ಪನೆ ಇಂಟ್ರೊಡ್ಯೂಸ್ ಆದದ್ದು ಆ ಕಾಲಘಟ್ಟದಲ್ಲಿ. ಅದಕ್ಕೆ ಇನ್ನೊಂದಷ್ಟು ಗಟ್ಟಿಯನ್ನು, ಪುಷ್ಟಿಯನ್ನು ಕೊಟ್ಟು ಸ್ವಾತಂತ್ರ್ಯಾನಂತರ ಸಂವಿಧಾನ ಅದನ್ನು ರಚಿಸಿತು. ಅದರಲ್ಲಿ ಇನ್ನೂ ಕೂಡ ಇಡೀ ನಾಗರಿಕರನ್ನೇ ಅಪರಾಧಿಗಳು ಅಂತ ಪರಿಗಣಿಸುವಂಥ ವಸಾಹತುಶಾಹಿ ದೃಷ್ಟಿಕೋನ ಇವತ್ತಿಗೂ ಕೂಡ ನಾವು ನಿಮ್ಮ BNSನಲ್ಲೂ ಇದೆ. ಆ ರೀತಿ ನೋಡಿದ್ರೆ ನೀವು ಆ ವಸಾಹತುಶಾಹಿ ದೃಷ್ಟಿಕೋನವನ್ನೇ ಇನ್ನೂ ಮುಂದುವರಿಸಿದ್ರಿ ಕೆಲವು ಆ ಭಾಗದಲ್ಲಿ. ನೀವು ಈ ರೀತಿ ಪ್ರಧಾನಿಯಾಗಿ ಒಬ್ಬ ನಾಗರಿಕನಾಗಿ ಉದ್ದಕ್ಕೂ ಕರ್ತವ್ಯ ಉಲ್ಲಂಘನೆ ಮಾಡ್ತಾ, ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ, ಸಂವಿಧಾನವನ್ನು ಒಳಗಡೆಯಿಂದಲೇ ನಾಶ ಮಾಡೋಕ್ಕೆ ಹೊರಟಿರುವಂತಹ ನೀವು, ನಿಮ್ಮ ಸಂಘ ಪರಿವಾರ ಈ ದೇಶದ ಜನರಿಗೆ ಕರ್ತವ್ಯವನ್ನು ಬೋಧಿಸುವುದರ ಹಿಂದೆ ಅತಿ ದೊಡ್ಡ ಹುನ್ನಾರ ಇದೆ. ಒಂದು ಸಾಲು ನೋಡಿ, ಕಳೆದ 15-20 ದಿವಸಗಳಿಂದ ನಿರಂತರವಾಗಿ ನೀವು ಬೋಧಿಸ್ತಾ ಇರೋವಂಥದ್ದು ವಾಪಸ್ ನಾವು ಹಿಂದೂ ಸಂವಿಧಾನ, ಮನುಸ್ಮೃತಿಯ ಸಂವಿಧಾನಕ್ಕೆ ಮರಳಬೇಕು. ಆಯಾ ಸ್ವಧರ್ಮೇ ನಿಧನಂ ಶ್ರೇಯ ಅಂತನ್ಬಿಟ್ಟು ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ, ಆಯಾ ಜಾತಿನವರು ಆಯಾ ಕೆಲಸ ಮಾಡ್ಕೊಂಡಿರಬೇಕು, ಹಕ್ಕುಗಳನ್ನು ಕೇಳಬಾರ್ದು. ಹಕ್ಕುಗಳನ್ನು ಕೇಳಿದ್ರೆ ಜೈಲಿಗೆ ಹಾಕಬೇಕು. ಕರ್ತವ್ಯವನ್ನು ಪಾಲಿಸಬೇಕು. ಕರ್ತವ್ಯಕ್ಕೂ ಕೂಡ ಪ್ರತಿಫಲಾಪೇಕ್ಷೆ ಇರಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಏನು ಕೊಡ್ತಾರೆ ಅದನ್ನು ಇಸ್ಕೊಂಡಿರಬೇಕು. ಆಗ 25 ವರ್ಷಗಳಲ್ಲ ಈ ಅಮೃತ ಕಾಲದಲ್ಲಿ ನಾವು ವಿಕಸಿತ ರಾಷ್ಟ್ರವಾಗ್ತೀವಿ ಅಂತೇಳಿ ಸಾರಾಂಶದಲ್ಲಿ ನಿಮ್ಮ ನವೆಂಬರ್ 26ರ ಭಾಷಣದಲ್ಲೂ, ಪತ್ರದಲ್ಲೂ ಹಾಗೂ ನಿರಂತರವಾಗಿ ನೀವು ಮೆಕಾಲೆ ಮನಸ್ಥಿತಿ ಅಂತ ಹೇಳ್ತಾ ರಾಮಧ್ವಜವನ್ನು ಹಾರಿಸ್ತಾ, ಉಡುಪಿ ಕೃಷ್ಣನ ಭಜನೆ ಮಾಡ್ತಾ, ಅಲ್ಲೊಂದು ರೋಡ್ ಶೋ ಮಾಡ್ತಾ, ರಾಮನ 75 ಅಡಿ ಮೂರ್ತಿಗಳನ್ನು ಮಾಡ್ತಾ, ಒಬ್ಬ ಪ್ರಧಾನಿಯಾಗಿ, ಒಬ್ಬ ಸೆಕ್ಯುಲರ್ ಸಮಾಜದ ಪ್ರಧಾನಿಯಾಗಿ ಮಾಡ್ತಿರುವುದರ ಹಿಂದೆ ನೀವು ಈ ಸಂವಿಧಾನವನ್ನು ನಿರಾಕರಣೆ ಮಾಡಿ ಹಿಂದುತ್ವದ, ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ತರುವ ಪ್ರಯತ್ನದ ಭಾಗವಾಗಿಯೇ ನಿಮ್ಮ ಈ ಪತ್ರವೂ ಇದೆ. ಅದೇ ನೀವು ಕರ್ತವ್ಯವನ್ನು ಪಾಲಿಸಿ ಹಕ್ಕುಗಳನ್ನಲ್ಲ ಅನ್ನೋದರಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ. ಆದ್ದರಿಂದ ಈ ದೇಶದ ಜನಕ್ಕೆ ಈ ನವೆಂಬರ್ 26ರ ಪತ್ರ ಅದು ಸದಾಶಯದ ಪತ್ರ ಅಲ್ಲ, ಎಚ್ಚರಿಕೆಯ ಪತ್ರ. ಈ ದೇಶವನ್ನು ಮತ್ತೆ ಮನುಸ್ಮೃತಿಯೇ ಇದ್ದಂಥ ಕಾಲಘಟ್ಟದ ಅವಧಿಗೆ ಎಳೆದುಕೊಂಡು ಹೋಗುವ ಬಹುದೊಡ್ಡ ಕುತಂತ್ರದ ಭಾಗ. ಇದನ್ನು ಈ ದೇಶ ನಿರಾಕರಿಸಬೇಕು. ಪತ್ರದ ವಾಕ್ಯಗಳ ಮಧ್ಯೆ ಅಲ್ಲ, ವಾಕ್ಯದಲ್ಲಿ ತುಂಬ ಸ್ಪಷ್ಟವಾಗೇ ಹೇಳ್ತಾರೆ ಅವರು. ಅತ್ಯಂತ ಸ್ಪಷ್ಟವಾಗಿರುವಂತಹ ಈ ಸಂದೇಶವನ್ನು ಈ ದೇಶದ ಪ್ರಜಾತಂತ್ರ ಪ್ರೇಮಿಗಳೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.